ವಾಟ್ ರಾಂಗ್ ಖೂನ್ ವೈಟ್ ಟೆಂಪಲ್ ಇದನ್ನು ನೋಡಬೇಕಂತ ನಾನು 3 ಇಯರ್ಸ್ನ ವೆಯ್ಟ್ ಮಾಡ್ತಿದ್ದೆ. ಫೈನಲಿ ಆ ದಿನ ಬಂದೇ ಬಿಡ್ತು. ಸವದಿಕಾ, ವೆಲ್ಕಮ್ ಬ್ಯಾಕ್ ಟು ಒನ್ ಕ್ರೇಜಿ ಇಂಟ್ರವರ್ಟ್ ಯೂಟ್ಯೂಬ್ ಚಾನಲ್. ನೀವು ನೋಡ್ತಿದ್ದೀರಾ ಥೈಲ್ಯಾಂಡ್ ಡೈರೀಸ್ ಬೈ ಒನ್ ಕ್ರೇಜಿ ಇಂಟ್ರವರ್ಟ್ ಎಪಿಸೋಡ್ 5. ಚಾಂಗ್ರಾಯ್ ಅ ಪೀಸ್ ಫ್ರಮ್ ಫೆರಿಟೇಲ್. ಚಾಂಗ್ರಾಯ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಾನಂತೂ ರೆಡಿ. ನೀವು ರೆಡಿ ಇದ್ದೀರಾ? ಹಾಗಿದ್ರೆ ಬನ್ನಿ ಹೊರಡೋಣ. So guys, we have rented this scooter. We have given 300 baht for this for one day. 300 ಅಂದರೆ ಇಂಡಿಯನ್ ರುಪೀಸಲ್ಲಿ 900 ಆಗುತ್ತೆ. 2 ಹೆಲ್ಮೆಟ್ಸ್ ಕೊಟ್ಟಿದ್ದಾರೆ, ಮತ್ತು ಗ್ಯಾಸ್ ಫುಲ್ ಮಾಡಿರ್ತಾರೆ. ಗ್ಯಾಸೋಲಿನ್ 95 ಫಿಲ್ ಮಾಡಿಸ್ಬೇಕು, ಫುಲ್ ಕೊಟ್ಟಿರ್ತಾರೆ. ನಾವು ರಿಟರ್ನ್ ಮಾಡಬೇಕಂದ್ರೂ ಫುಲ್ ಕೊಡಬೇಕು ಅವರಿಗೆ. ನಾವೇ ಫಿಲ್ ಮಾಡಿಸ್ಬೋದು, ಇಲ್ಲಾಂದರೆ ಅವ್ರಿಗೆ ಅಮೌಂಟ್ ಕೊಟ್ಟರೆ ಅವರೇ ಫಿಲ್ ಮಾಡಿಸ್ಕೊತಾರೆ. ನಾನು ಪಾಸ್ಪೋರ್ಟ್ ಬೇರೆ ಕೊಟ್ಟಿದ್ದೀನಿ. ಡೆಪಾಸಿಟ್ ಕೇಳ್ತಾರೆ. 2000, 3000, 5000 ಬಾತ್ ಈ ಥರ ಡೆಪಾಸಿಟ್ ಕೇಳ್ತಾರೆ. ಡೆಪಾಸಿಟ್ಗೆ ಕ್ಯಾಶ್ ಪೇ ಮಾಡಬೇಕಾಗುತ್ತೆ. ಇಫ್ ಯು ಡೋಂಟ್ ಹ್ಯಾವ್ ಇನಫ್ ಕ್ಯಾಶ್ ದೇ ವಿಲ್ ಆಸ್ಕ್ ಫಾರ್ ಅ ಪಾಸ್ಪೋರ್ಟ್. ಅದು ಸ್ಕೂಟರ್ ಗ್ಯಾರಂಟಿಗಂತ ಕೇಳ್ತಾರಂತೆ. ಬಟ್ ಲಾಟ್ಸ್ ಆಫ್ ವಿಡಿಯೋಸ್ ನೋಡಿದ್ದೀನಿ, ಸ್ಕ್ಯಾಮ್ ನಡೆಯುತ್ತೆ, ಸ್ಕ್ರಾಚಸ್ ಎಲ್ಲ ಆಗಿರುತ್ತೆ. ಬಟ್ ಇವಾಗ ಮಾಡಿದ್ದೀರಾ ಅಂತ ಹೇಳಿಬಿಟ್ಟು ದೇ ಚಾರ್ಜ್ ಲೈಕ್ ಕ್ರೇಜಿ ಅಮೌಂಟ್ ಚಾರ್ಜ್ ಮಾಡ್ತಾರಂತೆಲ್ಲ ಕೇಳಿದ್ದೀನಿ. ಇದು ಹೋಟೆಲ್ ಕಡೆಯಿಂದ ಬುಕ್ ಮಾಡಿಸ್ಕೊಂಡಿರೋದು. ಸೊ ಐ ಆಮ್ ಹೋಪಿಂಗ್ ಇಟ್ ವಿಲ್ ನಾಟ್ ಹ್ಯಾಪನ್ ಲೈಕ್ ದ್ಯಾಟ್. ಹೋಪ್ಫುಲಿ ಆ ಥರ ಏನೂ ಆಗಬಾರ್ದು. ಇವತ್ತು 11:30 ನಾಳೆ 11:30ವರೆಗೂ ಇಟ್ಸ್ ಕನ್ಸಿಡರ್ಡ್ ಆ್ಯಸ್ 24 hours ಆ್ಯಂಡ್ 1 day. ಸೊ ಅಷ್ಟಕ್ಕೆ ದೇ ಚಾರ್ಜ್. ಅದ್ರ ಮೇಲೆ ಪರ್ ಅವರ್ ದೇ ಚಾರ್ಜ್ ಲೈಕ್ 50 baht, ಆ್ಯಂಡ್ ಇಫ್ ಯು keep it for more than 4 hours, they consider it as a full day and they charge for an entire day. It's not a game, it's a rich thing. ವೈಟ್ ಟೆಂಪಲ್ಗೆ ಫಾರಿನರ್ಸ್ಗೆ 200 Thai baht ಪರ್ ಪರ್ಸನ್ ಎಂಟ್ರಿ ಫೀ ಇರುತ್ತೆ. ಲೋಕಲೈಟ್ಸ್ಗೆ ಫ್ರೀ ಎಂಟ್ರಿ ಇರುತ್ತೆ. ವೈಟ್ ಟೆಂಪಲ್ನ ನೋಡಿದ ತಕ್ಷಣ ಇದು ದೇವಸ್ಥಾನ ಅಂತ ಅನ್ಸೋದೇ ಇಲ್ಲ, ಯಾವುದೋ ಫೇರಿ ಟೇಲ್ ಅಥವಾ ಯಾವುದೋ ಡ್ರೀಮ್ ಲ್ಯಾಂಡಲ್ಲಿ ಎಂಟರ್ ಆಗಿದ್ದೀವಿ ಅಂತ ಅನಿಸುತ್ತೆ. ಇನ್ನು ರಿಯಲ್ ಆಗಿ ನೋಡೋದಕ್ಕೆ ಈ ವಿಡಿಯೋ ಕ್ಲಿಪ್ಪಿಂಗ್ಸಲ್ಲಿ ಏನು ನೋಡ್ತಿದ್ದೀರಾ ಅದಕ್ಕಿಂತ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ವೈಟ್ ಟೆಂಪಲ್ ಚಿಯಾಂಗ್ರೈ ಟೌನಿಂದ 13 ಕಿಲೋಮೀಟರ್ಸ್ ದೂರದಲ್ಲಿದೆ. ಇಲ್ಲಿಗೆ ರೀಚ್ ಆಗಬೇಕಂದ್ರೆ ಗ್ರ್ಯಾಬ್ ಕ್ಯಾಬ್ ಅಥವಾ ಓನ್ ವೆಹಿಕಲ್ ಅಥವಾ ಸಾಂಗ್ಟ್ಯೂ ಬಸ್ಸಸ್ ಇದೆ ಚಿಯಾಂಗ್ರೈಯಲ್ಲಿ, ಅದರಿಂದ ಈಸಿಯಾಗಿ ರೀಚ್ ಆಗ್ಬೋದು. ಇನ್ನು ಈ ವೈಟ್ ಟೆಂಪಲ್ ಸುತ್ತ ಯಾವುದೇ ಕಾರ್ನರ್ ನೋಡಿದ್ರು ಏನಾದರೂ ಒಂದು ಆರ್ಟಿಸ್ಟಿಕ್ ಆಗಿರೋಂಥ ಎಲಿಮೆಂಟ್ ಅಥವಾ ಸ್ಟ್ರಕ್ಚರ್ ಸಿಗುತ್ತೆ. ಇದಕ್ಕೆ ರೀಸನ್ ಏನಂತ ಹೇಳಿದ್ರೆ, ಈ ವೈಟ್ ಟೆಂಪಲ್ನ ಕನ್ಸ್ಟ್ರಕ್ಟ್ ಮಾಡ್ತಿರೋರು ಒಬ್ಬರು ಆರ್ಟಿಸ್ಟ್. ಅವರು ಗೌರ್ಮೆಂಟಿಂದ ಯಾವುದೇ ಹೆಲ್ಪ್ ತಗೊಳ್ದಂಗೆ ಅವ್ರದ್ದೇ ಓನ್ ಇನ್ವೆಸ್ಟ್ಮೆಂಟ್ ಮಾಡಿ ಈ ಟೆಂಪಲ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದ್ರ ಕನ್ಸ್ಟ್ರಕ್ಷನ್ ಶುರು ಆಗಿದ್ದು 1997. ವೈಟ್ ಟೆಂಪಲ್ ಕನ್ಸ್ಟ್ರಕ್ಷನ್ ಕಂಪ್ಲೀಟಾಗಿ ಮುಗ್ದಿದೆ ಅಂತ ಅಂದ್ಕೊಂಡ್ರೆ ಇಲ್ಲ. ಇದ್ರ ಎಸ್ಟಿಮೇಟೆಡ್ ಕಂಪ್ಲೀಷನ್ ಟೈಮ್ 2070 ಅಂತ ಹೇಳಿದ್ದಾರೆ. ಈ ಕ್ಲಿಪ್ಪಿಂಗಲ್ಲಿ ನೀವು ನೋಡ್ತಿರೋ ಹಾಗೆ ಇನ್ನೂ ಚಿಕ್ಕ ಪುಟ್ಟ ಆರ್ಟ್ ವರ್ಕ್ಸ್ ನಡೀತಾನೆ ಇದೆ. ವೈಟ್ ಟೆಂಪಲ್ ರೀಚ್ ಆಗಬೇಕಂದ್ರೆ ಒಂದು ಬ್ರಿಡ್ಜ್ನ ಕ್ರಾಸ್ ಮಾಡಬೇಕು. ಆ ಬ್ರಿಡ್ಜ್ನ ಕ್ರಾಸ್ ಮಾಡಬೇಕಂದ್ರೆ ನೀವು ಈ ಕ್ಲಿಪ್ಪಿಂಗಲ್ಲಿ ನೋಡ್ತಿರೋ ಹಾಗೆ ಸಾವಿರಾರು ಕೈಗಳು ಭೂಮಿಯಿಂದ ಹೊರಗಡೆ ಬಂದಿರೋ ಹಾಗೆ ಕಾಣಿಸುತ್ತೆ. ಈ ದೃಶ್ಯನ ನೋಡಿದ ತಕ್ಷಣ ಏನಪ್ಪ ಇದು ತುಂಬ ಭಯಾನಕವಾಗಿದೆ ಅಂತ ಅನ್ನಿಸ್ಬೋದು, ಆದರೆ ಇದರಿಂದ ಒಂದು ಅರ್ಥ ಇದೆ.
ಈ ಭೂಮಿಯಿಂದ ಹೊರಗಡೆ ಬಂದಿರೋಂಥ ಕೈಗಳು ಮನುಷ್ಯನ ಹಲವಾರು ಕೆಟ್ಟ ಗುಣಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಡಿಸೈರ್ಸ್ ಆಗಿರ್ಬೋದು ಅಥವಾ ಬ್ಯಾಡ್ ಕ್ವಾಲಿಟೀಸ್ ಆಗಿರ್ಬೋದು, ಇದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇದನ್ನೆಲ್ಲ ದಾಟಿ ನಾವು ದೇವಸ್ಥಾನದ ಕಡೆಗೆ ಹೋಗಿದಾಗ ನಾವು ಒಳ್ಳೆ ಮಾರ್ಗದ ಕಡೆಗೆ ನಡೀತಾ ಇದ್ದೀವಿ ಅಂತ ಇದು ಸಿಂಬಲೈಸ್ ಮಾಡುತ್ತೆ. ಆದ್ದರಿಂದ ಈ ಬ್ರಿಡ್ಜು ಬರೀ ಒನ್ ವೇ ಬ್ರಿಡ್ಜ್ ಆಗಿರುತ್ತೆ. ಇಲ್ಲಿ ವಾಪಸ್ ಬರೋದಕ್ಕೆ ಅವಕಾಶ ಇರಲ್ಲ. ವೈಟ್ ಟೆಂಪಲ್ ಒಳಗಡೆ ಫುಟ್ವೇರ್ ಅಲೋ ಮಾಡೋದಿಲ್ಲ. ಈ ಥರ ಡಿಸ್ಪೋಸಬಲ್ ಬ್ಯಾಗ್ಸ್ ಇಟ್ಟಿರ್ತಾರೆ. ಇದರಲ್ಲಿ ಫುಟ್ವೇರ್ನ ಹಾಕ್ಕೊಂಡು ಒಳಗಡೆ ಕ್ಯಾರಿ ಮಾಡ್ಬೋದು. ಆ್ಯಂಡ್ ಹೊರಗಡೆ ಬರ್ತಿದ್ದ ಹಾಗೆ ಈ ಥರ ಬಾಕ್ಸ್ಗಳನ್ನ ಇಟ್ಟಿರ್ತಾರೆ. ಇಲ್ಲಿ ಆ ಡಿಸ್ಪೋಸಬಲ್ ಬ್ಯಾಗ್ಸ್ನ ಡ್ರಾಪ್ ಮಾಡಬೇಕು. ವೈಟ್ ಟೆಂಪಲ್ ಒಳಗಡೆ ಬುದ್ಧ ಸ್ಟ್ಯಾಚ್ಯೂಸ್ ಇದೆ ಮತ್ತು ಗೋಲ್ಡ್ ಕಲರಿಂದ ಇಂಟೀರಿಯರ್ ಡಿಸೈನಿಂಗ್ ಮಾಡಿದ್ದಾರೆ. ತುಂಬಾ ಪೀಸ್ಫುಲ್ ಆಗಿರುತ್ತೆ. ಇನ್ನು ವೈಟ್ ಟೆಂಪಲ್ ಗೋಡೆ ಮೇಲೆ ಸಾವಿರಾರು ಕನ್ನಡಿಗಳಿಂದ ಡೀಟೇಲ್ಡ್ ವರ್ಕ್ ಮಾಡಿದ್ದಾರೆ. ಇದಂತೂ ಬಿಸಿಲಲ್ಲಿ ನೋಡೋದಕ್ಕೆ ಫಳಫಳ ಅಂತ ಹೊಳಿತಾ ಇರುತ್ತೆ. ಇಲ್ಲಿ ಅರ್ಲಿ ಮಾರ್ನಿಂಗ್ ಅಥವಾ ಅರ್ಲಿ ಈವ್ನಿಂಗ್ ವಿಸಿಟ್ ಮಾಡಿದ್ರೆ ಈ ಟೆಂಪಲ್ ನೋಡೋದಕ್ಕಂತೂ ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಾ ಇರುತ್ತೆ. ವೈಟ್ ಟೆಂಪಲ್ ಎಕ್ಸಿಟ್ ಆದಮೇಲೆ 2 ಆರ್ಟ್ ಗ್ಯಾಲರಿ ಇದೆ. ಇಲ್ಲಿ ವೈಟ್ ಟೆಂಪಲ್ ಕನ್ಸ್ಟ್ರಕ್ಟ್ ಮಾಡ್ತಿರೋ ಆರ್ಟಿಸ್ಟ್ ಅವರ ಆರ್ಟ್ ವರ್ಕ್ಸ್ನ ಎಕ್ಸಿಬಿಟ್ ಮಾಡಿದ್ದಾರೆ. ಪೇಂಟಿಂಗ್ಸ್, ಸ್ಕೆಚಸ್, ಆರ್ಟ್ ವರ್ಕ್ಸ್ ಇದನ್ನೆಲ್ಲ ಕಲೆಕ್ಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ದವರು ಈ ಆರ್ಟ್ ಗ್ಯಾಲರೀಸ್ ಇಂದ ಈ ಆರ್ಟ್ ವರ್ಕ್ಸ್ನ ಪರ್ಚೇಸ್ ಮಾಡ್ಬೋದು. ಆರ್ಟ್ ಗ್ಯಾಲರೀಸಿಂದ ಎಕ್ಸಿಟ್ ಆದಮೇಲೆ ಒಂದು ಮಿನಿ ಗಾರ್ಡನ್ ಥರ ಕ್ರಿಯೇಟ್ ಮಾಡಿದ್ದಾರೆ. ಫೇರಿ ಲ್ಯಾಂಡ್ ಥರ ಕಾಣಿಸೋ ಈ ಮಿನಿ ಗಾರ್ಡನಲ್ಲಿ ಆರ್ಟಿಫಿಷಿಯಲ್ ವಾಟರ್ ಫಾಲ್ಸ್ ಕೂಡ ಇದೆ. ಗಾರ್ಡನ್ ಬಿಟ್ಟು ಸ್ವಲ್ಪ ಮುಂದೆ ಹೋದರೆ ಒಂದು ಗೋಲ್ಡನ್ ಸ್ಟ್ರಕ್ಚರ್ ಇದೆ. ಅದ್ರ ಜೊತೆಗೆ ಒಂದು ಆರ್ಟಿಫಿಷಿಯಲ್ ಲೇಕ್ ಅಥವಾ ಪಾಂಡ್ ಕೂಡ ಇದೆ. ಇನ್ನು ಈ ಗೋಲ್ಡನ್ ಸ್ಟ್ರಕ್ಚರಲ್ಲಿ ಏನಿದೆ ಅಂತ ನೋಡೋದಾದರೆ ಇದು ಗಣೇಶ ಎಕ್ಸಿಬಿಷನ್ ಹಾಲ್. ಇಲ್ಲಿ ಗಣೇಶ ಐಡಲ್ಸ್ ಜೊತೆಗೆ ಎಕ್ಸಿಬಿಷನ್ ನಡೀತಾ ಇರುತ್ತೆ. ವೈಟ್ ಟೆಂಪಲಲ್ಲಿ ವಿಶ್ ಟ್ರೀ ಕೂಡ ಇದೆ. ಒಂದು ಸಿಲ್ವರ್ ಲೀಫ್ ಸಿಗುತ್ತೆ ಇಲ್ಲಿ ವೈಟ್ ಟೆಂಪಲಲ್ಲಿ. ಸೊ ಆ ಸಿಲ್ವರ್ ಲೀಫಲ್ಲಿ ನಿಮ್ಮ ವಿಶಸ್ ಏನಿದೆ ಅದನ್ನು ಬರೆದುಬಿಟ್ಟು ಈ ಥರ ಟ್ರೀಯಲ್ಲಿ ಟೈ ಮಾಡ್ಬೋದು. ಟ್ರೀ ಮಾತ್ರ ಅಲ್ಲ, ಇಲ್ಲಿ ಶೇಡಿಗೆ ಹಾಕಿರೋಂಥ ಶೀಟ್ನ ಕೂಡ ವಿಶ್ ಲೀವ್ಸಿಂದ ಕವರ್ ಮಾಡಿದ್ದಾರೆ. ಇವಾಗ ನೋಡ್ತಿರೋ ಈ ಗೋಲ್ಡನ್ ಸ್ಟ್ರಕ್ಚರ್ ಪಬ್ಲಿಕ್ ರೆಸ್ಟ್ ರೂಮ್ ಅಂದರೆ ನಂಬ್ತೀರಾ? ಇಂಪಾಸಿಬಲ್ ಅಲ್ವಾ? ವೈಟ್ ಟೆಂಪಲಿಂದ ಬರಬೇಕಾದ್ರೆ ರೋಡಲ್ಲಿ ಒಂದು ಗೋಲ್ಡನ್ ಟೆಂಪಲ್ ಕೂಡ ಕಾಣಿಸ್ತು, ಬಟ್ ಇದು ಲಾಕ್ ಆಗಿತ್ತು. ಸೊ ಅನ್ಫಾರ್ಚುನೇಟ್ಲಿ ಒಳಗಡೆ ಹೋಗೋದಕ್ಕಾಗಲಿಲ್ಲ.
ಚಾಂಗ್ರಾಯಲ್ಲಿರೋ ಮತ್ತೊಂದು ಬ್ಯೂಟಿಫುಲ್ ಪ್ಲೇಸ್ ಫೇರಿ ಟೇಲ್ ಡ್ರೀಮ್ ವರ್ಲ್ಡ್ಗೆ ಎಂಟರ್ ಆಗ್ತಾ ಇದ್ದೀವಿ. ಲಲಿತಾ ಕೆಫೆ. ಇಲ್ಲಿ ಪ್ರತಿಯೊಬ್ಬರಿಗೂ 60 ಥಾಯ್ ಬಾತ್ ಎಂಟ್ರಿ ಫೀ ಇರುತ್ತೆ. ಲಲಿತಾ ಕೆಫೆಗೆ ಎಂಟರ್ ಆಗಬೇಕಂದ್ರೆ ಮೊದಲಿಗೆ ನಿಮ್ಗನ್ಸೋದು ಯಾವುದೋ ಫೇರಿ ಟೇಲ್ ಒಳಗಡೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ. ಲಲಿತಾ ಕೆಫೆಲಿ ಎಲ್ಲಿ ನೋಡಿದ್ರೂ ಗ್ರೀನರಿ ಕಾಣಿಸುತ್ತೆ ಆ್ಯಂಡ್ ಆರ್ಟಿಫಿಷಿಯಲ್ ಫಾಗ್ ಕೂಡ ಎಲ್ಲ ಕಡೆ ಕಾಣಿಸುತ್ತೆ. ಲಲಿತಾ ಕೆಫೆಲಿ ಕೆಲವೊಂದು ಕಡೆ ಈ ಥರ ಆರ್ಟಿಫಿಷಿಯಲ್ ಸ್ಟ್ರೀಮ್ನ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಫೋಟೋಗ್ರಫಿಗಂತೂ ಲಲಿತಾ ಕೆಫೆ ಪರ್ಫೆಕ್ಟ್ ಪ್ಲೇಸ್. ಲಲಿತಾ ಕೆಫೆಯ ಮೇನ್ ಹೈಲೈಟ್ ಈ ಆರ್ಟಿಫಿಷಿಯಲ್ ವಾಟರ್ಫಾಲ್. ನೋಡೋದಕ್ಕೆ ಇದು ರಿಯಲ್ ವಾಟರ್ಫಾಲ್ ಥರನೇ ಅನಿಸುತ್ತೆ. ಲಲಿತಾ ಕೆಫೆಯಿಂದ ಬಿಗ್ ಬುದ್ಧ ಟೆಂಪಲ್ನ ನೋಡ್ಬೋದು. ಗೈಸ್, ಬೆಳಗ್ಗೆ ಈ ಸ್ಕೂಟರ್ ರೆಂಟ್ ಮಾಡಿದಾದ್ಮೇಲೆ ಪಾಸ್ಪೋರ್ಟ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಹೋಟೆಲ್ ಹತ್ರ ಬಂದಿದ್ದರು. ಪಾಸ್ಪೋರ್ಟ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ದರು. ಆಮೇಲೆ ಹುಡುಕಿದ್ರು, ಪಾಸ್ಪೋರ್ಟ್ ಸಿಕ್ತು. ಅದಾದಮೇಲೆ ವೈಟ್ ಟೆಂಪಲ್ ಹತ್ರ ಹೋದ್ವಿ. ಅಲ್ಲಿವರೆಗೂ ಸೀಟ್ ಲಾಕ್ ಎಲ್ಲ ಕರೆಕ್ಟಾಗಿತ್ತು. ಲಾಕ್ ಓಪನ್ ಆಗ್ತಾಯಿತ್ತು, ಲಾಕ್ ಮಾಡ್ಬೋದಿತ್ತು. ಅವರು ಟ್ರೈ ಮಾಡಿದ್ರು, ನಾವು ಮಾಡಿದ್ವಿ, ವರ್ಕ್ ಆಗ್ತಿತ್ತು. ಬಟ್ ವೈಟ್ ಟೆಂಪಲ್ ಹತ್ರ ಹೋಗಿ ಪಾರ್ಕಿಂಗ್ ಮಾಡಿದ್ಮೇಲೆ ಲಾಕ್ ಆಗ್ತಾಯಿಲ್ಲ. ಅದಾದಮೇಲೆ ಇನ್ನೂ ಒಂದು 2-3 ಪ್ಲೇಸಸ್ಗೆ ಹೋಗ್ಬಿಟ್ಟು ಇವಾಗ ಹೋಟೆಲ್ ಹತ್ರ ಬಂದು ಪಾರ್ಕ್ ಮಾಡಿ ಸ್ಟಾಪ್ ಮಾಡಿದ್ವಿ ಸ್ಕೂಟರ್ನ. ಆಮೇಲೆ ಬೇರೆ ಕಡೆ ಪಾರ್ಕಿಂಗ್ ಮಾಡಬೇಕಿತ್ತು ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ, ಸ್ಟಾರ್ಟ್ ಆಗ್ತಾಯಿಲ್ಲ. ಇವಾಗ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬಂದು ಟ್ರೈ ಮಾಡಿದ್ರು ಸ್ಟಾರ್ಟ್ ಆಗ್ತಾಯಿಲ್ಲ. ಐ ಡೋಂಟ್ ನೋ, ಇಲ್ಲಿ ಎಲ್ಲನೂ ಹಿಂಗೆ ಸ್ಕ್ಯಾಮ್ ಮಾಡ್ತಾರಾ ಇಲ್ಲ ನಿಜವಾಗ್ಲೂ ಈ ಸ್ಕೂಟ್ರು ಹಾಳಾಗಿದೆಯಾ, ಗಾಡ್ ನೋಸ್. ಚಿಯಾಂಗ್ರಾಯಲ್ಲಿ ಸ್ಟ್ರೀಟ್ ಲೈಟ್ಸ್ನು ಆರ್ಟಿಸ್ಟಿಕ್ ಆಗಿ ಡಿಸೈನ್ ಮಾಡಿದ್ದಾರೆ. ನಾವಿವಾಗ ಚಿಯಾಂಗ್ರಾಯ್ ನೈಟ್ ಮಾರ್ಕೆಟಿಗೆ ಬಂದಿದ್ದೀವಿ. ಸಕ್ಸಸ್ಫುಲಿ ಸ್ಟಾಪ್ಡ್ ಇಟ್ ಹಿಯರ್. ಅದು ಸ್ಟಾಂಡ್ ತೆಗಿಬೇಕಿತ್ತು, ನಾವು ಸ್ಟಾಂಡ್ ತೆಗ್ದಿರ ಹಾಗೆ ಸ್ಟಾರ್ಟ್ ಮಾಡ್ತಾ ಇದ್ವಿ, ಅದಕ್ಕೆ ವರ್ಕ್ ಆಗ್ತಾ ಇರಲಿಲ್ಲ. ಸ್ಟಾಂಡ್ ತೆಗೆದ್ಮೇಲೆ ವರ್ಕ್ ಆಯಿತು. ನೀವೆಲ್ಲಿ ನೋಡ್ತಿರೋದು ಚಿಯಾಂಗ್ರಾಯ್ ಟರ್ಮಿನಲ್ 1 ಬಸ್ ಸ್ಟಾಪ್. ಇದು ನೈಟ್ ಮಾರ್ಕೆಟ್ ಹತ್ತಿರದಲ್ಲೇ ಇದೆ. ಸೊವೆನಿಯರ್ಸ್ನ ಪರ್ಚೇಸ್ ಮಾಡೋದಕ್ಕೆ ಚಿಯಾಂಗ್ರಾಯ್ ನೈಟ್ ಮಾರ್ಕೆಟ್ ಬೆಸ್ಟ್ ಪ್ಲೇಸ್. ಕೆಲವೊಂದು ಐಟಮ್ಸ್ ಬ್ಯಾಂಕಾಕ್ ಕಂಪೇರ್ ಮಾಡಿದ್ರೆ ಇಲ್ಲಿ ಪ್ರೈಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು. ಹ್ಯಾಂಡ್ಮೇಡ್ ಆರ್ಟಿಕಲ್ಸ್ನ ಕಲೆಕ್ಟ್ ಮಾಡೋರಿಗೆ ಚಿಯಾಂಗ್ರಾಯ್ ನೈಟ್ ಮಾರ್ಕೆಟ್ ಬೆಸ್ಟ್ ಪ್ಲೇಸ್. ಇಲ್ಲಿ ತುಂಬಾ ಡಿಫ್ರೆಂಟ್ ವೆರೈಟೀಸ್ ಆಫ್ ಹ್ಯಾಂಡ್ಮೇಡ್ ಆರ್ಟಿಕಲ್ಸ್ ಸಿಗುತ್ತೆ. ಕೆಲವೊಂದನ್ನು ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ. ಇನ್ನು ಕಸ್ಟಮೈಸ್ಡ್ ಮೆಮೊರೀಸ್ನ ಕಲೆಕ್ಟ್ ಮಾಡೋಕ್ಕೆ ಇಷ್ಟ ಇದ್ದವ್ರಿಗೆ ಕ್ಯಾರಿಕ್ರಿಯೇಚರ್ ಕೂಡ ಅವೈಲೇಬಲ್ ಇದೆ. ನಿಮ್ಮ ಫೋಟೋಸ್ನ ಕೊಟ್ಟರೆ ಕ್ಯಾರಿಕ್ರಿಯೇಚರ್ನ ರೆಡಿ ಮಾಡಿ ಕೊಡ್ತಾರೆ. ಚಿಯಾಂಗ್ರಾಯ್ ನೈಟ್ ಮಾರ್ಕೆಟಲ್ಲಿ ಕ್ಲೋತ್ಸ್ ಆ್ಯಂಡ್ ಆಕ್ಸೆಸರೀಸ್ ಕೂಡ ಶಾಪ್ ಮಾಡ್ಬೋದು. ಶಾಪಿಂಗ್ ಮಾಡಿ ಸುಸ್ತಾದರೆ ಅಥೆಂಟಿಕ್ ಥಾಯ್ ಮಸಾಜ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಸೀ ಫುಡ್ ಲವರ್ಸ್ಗಂತೂ ಚಿಯಾಂಗ್ರಾಯ್ ನೈಟ್ ಮಾರ್ಕೆಟ್ ಪ್ಯಾರಡೈಸ್ ಅಂತಲೇ ಹೇಳ್ಬೋದು.
ಚಾಂಗ್ರೈ ನೈಟ್ ಮಾರ್ಕೆಟಲ್ಲಿ ನಾನ್ ವೆಜಿಟೇರಿಯನ್ಸ್ಗೆ ಮಾತ್ರ ಅಲ್ಲ, ವೆಜಿಟೇರಿಯನ್ಸ್ಗೂ ಸಾಕಷ್ಟು ಫುಡ್ ಆಪ್ಷನ್ಸ್ ಅವೈಲಬಲ್ ಇದೆ. ಚಾಂಗ್ರೈ ನೈಟ್ ಮಾರ್ಕೆಟಲ್ಲಿ ಎವ್ರಿಡೇ ಈವ್ನಿಂಗ್ ಲೈವ್ ಮ್ಯೂಸಿಕ್ ಕೂಡ ಇರುತ್ತೆ. ಚಾಂಗ್ರೈಯಲ್ಲೂ ಪ್ರತಿಯೊಂದು ಸ್ಟ್ರೀಟಲ್ಲಿ 7-Eleven ಸ್ಟೋರ್ ಅವೈಲಬಲ್ ಇದೆ. ಆ್ಯಂಡ್ ಇವಾಗ ನೀವು ನೋಡ್ತಿರೋದು ಥೈಲ್ಯಾಂಡ್ನ ಐಕಾನಿಕ್ ಕೇಬಲ್ಸ್. ಫೈನಲಿ ನೀವಿಲ್ಲಿ ನೋಡ್ತಿರೋದು ಚಾಂಗ್ರೈ ಕ್ಲಾಕ್ ಟವರ್. ಇದು ಚಾಂಗ್ರೈ ನೈಟ್ ಮಾರ್ಕೆಟಿಂದ ವಾಕಬಲ್ ಡಿಸ್ಟೆನ್ಸಲ್ಲಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಒನ್ ಕ್ರೇಜಿ ಇಂಟ್ವರ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಆಲ್ ವಿತ್ ಎಪಿಸೋಡ್ 6 ಆಫ್ ಥೈಲ್ಯಾಂಡ್ ಡೈರೀಸ್. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.